ನಿಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ಕಿಶೋರ್ ಅಂದ್ಬಿಟ್ಟು. ಕಿಶೋರ್ ಅವರೇ, ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನು ಇಲ್ಲ ಸರ್. ಬೈಕ್ ಟ್ಯಾಕ್ಸಿ ಅನ್ನೋದು ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ರೆ ಬಹಳ ಒಳ್ಳೇದು. ಬೈಕ್ ಟ್ಯಾಕ್ಸಿನೇ ಕ್ಯಾನ್ಸಲ್ ಮಾಡ್ಬೇಕು. ಎಲ್ಲೋ ಬೋರ್ಡ್ ಇಟ್ಕೊಂಡ್ ಬಂದ್ರೆ ಎಲ್ಲೋ ಬೋರ್ಡ್ ಇಟ್ಕೊಂಡ್ ಬಂದ್ರೆ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಲಿ ಎಲ್ಲ ಮಾಡ್ಲಿ. ನಮ್ ತರ ನಾವು ಟ್ಯಾಕ್ಸ್ ವರ್ಷ ಆದ್ರೆ ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ಇದೆ ನಮ್ದು. ಎಲ್ಲ ಮಾಡ್ಕೊಂಡು ಅವರು ನಿಯಮ ಅದೇನಿದೆಯೋ ಗೌರ್ಮೆಂಟ್ ಪ್ರಕಾರ ಏನ್ ನಿಯಮ ಇದೆಯೋ ಅದ್ ಮುಗಿಸ್ಕೊಂಡು ಹೋದ್ರೆ ಆಯ್ತು. ಹಾ ಸರ್. ಕಿಶೋರ್ ಅವರೇ, ನೀವೀಗ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡ್ ಬಂದ್ರೆ ಬೈಕ್ ಅವರು ತೊಂದ್ರೆ ಇಲ್ಲ ಅಂದ್ರೆ ನೋ ಇಶ್ಯೂಸ್ ಅಲ್ಲ ಸರ್. ಅದಕ್ಕೂ ಅವ್ರಿಗೆ ಇನ್ಸೂರೆನ್ಸ್ ಆಯ್ತಪ್ಪ, ಎಲ್ಲ ಮಾಡಿಸ್ಕೊಂಡು ಹಿಂದಕ್ಕೆ ಮುಂದಕ್ಕೆ ಸೈಡ್ಗೆ ಪಕ್ಕಕ್ಕೆ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲದಕ್ಕೂ ಮಾಡಿಸ್ಕೊಂಡು ಎಲ್ಲ ಬೋರ್ಡ್ ಹಾಕೊಂಡು ಅವರು ಒಂದ್ ಕಾಕಿ ಶರ್ಟ್ ಹಾಕ ಬಂದ್ರು ನೋ ಇಶ್ಯೂಸ್, ನೋ ಪ್ರಾಬ್ಲಮ್. ಈ ಕಡೆ ಬನ್ನಿ, ಒಂಚೂರು ಈ ಕಡೆ ಬನ್ನಿ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಮುರುಗನ್ ಅಂತ ಹೇಳಿ. ಮುರುಗನ್ ಅವರೇ, ಮುರುಗನ್ ಅವ್ರೆ ಹೇಳಿ, ಈಗ ನೀವೇನ್ ಹೇಳ್ತೀರಿ? ನಮ್ದು ಏನಿದೆ ಸರ್, ಬೈಕ್ ಟ್ಯಾಕ್ಸಿ ನಮ್ಗೆ ಬೇಡವೇ ಬೇಡ ಸರ್. ಬೈಕ್ ಟ್ಯಾಕ್ಸಿ ಎಲ್ಲ ಬೋರ್ಡ್ ಹಾಕ ಬಂದ್ರು ಬೇಡ ಸರ್. ಯಾಕೆ ಸರ್? ಅವ್ರು ಬೈಕ್ ಟ್ಯಾಕ್ಸಿ ಬರಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್? ಬೈಕ್ ಅಲ್ಲ, ಬೈಕ್ ಟ್ಯಾಕ್ಸಿ ಬರಕ್ ಮುಂಚೆ ಬೈಕ್ ಟ್ಯಾಕ್ಸಿ ಇಂಥದ್ದೊಂದು ಬರುತ್ತೆ. ಆಟೋ ಬರಕ್ ಮುಂಚೆ ನೀವೇನ್ ಮಾಡ್ತಾ ಇದ್ರಿ? ಆಟೋ ಬಂದಿದ್ ಯಾವಾಗ ಸರ್? ಅಲ್ಲಲ್ಲ, ಆಟೋ ಹುಟ್ಟಕ್ ಮುಂಚೆ ಅಲ್ಲಲ್ಲ, ಅವ್ರೀಗ ಅವ್ರ ಹತ್ರ ಹೋಗಿ ನಾನು ಹುಡಿಕೊಂಡು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಕ್ ಆಗಲ್ಲ. ಆಟೋ ಬರಕ್ ಮುಂಚೆ ಏನ್ ಮಾಡ್ತಿದ್ರಿ ಅಂತ. ಅದು ಈಗ ಅವರು ನಿಮ್ಮನ್ನ ಆಟೋ ಬೇಡವೇ ಬೇಡ ಅಂತ ಹೇಳಕ್ಕಾಗಲ್ಲ, ನೀವು ಅವ್ರನ್ನ ಬೈಕ್ ಬೇಡವೇ ಬೇಡ ಅನ್ನಕ್ಕಾಗಲ್ಲ. ಈಗ ಇವ್ರು ಹೇಳಿದ್ರು ಎಲ್ಲ ಬೋರ್ಡ್ ಹಾಕೊಂಡ್ ಬರ್ಲಿ ಸರ್ ಮಾಡ್ಬೇಕಂತ ಯಾಕಿದ್ದಾರೆ ಅಂತ ನಮ್ದು. ಅವ್ರು ಕೇಳ್ತಾರೆ ಈಗ ವಾಪಸ್. ಈಗ ಇದಕ್ ನಾನ್ ಜವಾಬ್ದಾರನಲ್ಲ. ನೀವ್ ಯಾಕೆ ಆಟೋನೇ ಓಡಿಸ್ಬೇಕು ಅಂತಿದ್ರಿ, ಬೇರೆನೆ ಮಾಡಿ ಅಂತ ಹೇಳಿದ್ರೆ ನಾನೇನ್ ಹೇಳಿ? ಇಲ್ಲ ಸರ್, ಅವ್ರು ಮಾಡೋದು ತುಂಬಾ ಕೆಲಸ ಇದೆ ಸರ್. ಬೈಕಲ್ಲಿ ಮಾಡೋದು ತುಂಬಾ ಕೆಲಸ ಇದೆ. ಸಾಫ್ಟ್ವೇರ್ ಕಂಪನಿಗೆ ಹೋಗೋರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರೆ, ಗಾರೆ ಕೆಲ್ಸಕ್ಕೆ ಹೋಗೋರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಅದು ನಿನ್ನೆ ಸರ್ ಒಂದ್ ನಿಮಿಷ ಕೇಳಿ, ನಿನ್ನೆ ಯಾರೊಬ್ರು ಹೇಳಿದ್ರು, ನಿನ್ನೆ ಇದೇ ಬೈಕ್ ಟ್ಯಾಕ್ಸಿ ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಒಬ್ರು ಹೇಳಿದ್ರು, ಅಲ್ಲ ಸರ್ ಅವರು ಆಟೋ ಎಲ್ಲ ಒಂದಷ್ಟು ಜಾಸ್ತಿ ಆಗ್ಬಿಟ್ಟಿದಾವ್ ಸರ್ ಬೆಂಗಳೂರಲ್ಲಿ, ಹೆವಿ ಟ್ರಾಫಿಕ್. ಅದನ್ನ ಕೇಳಕ್ ನೀನ್ ಯಾವನಪ್ಪ ಅಂತಂದೆ ಅಲ್ಲೇ. ಅದನ್ನ ಕೇಳಕ್ ನೀನ್ ಯಾರು? ಅದು ಅವ್ರಿಷ್ಟ, ಅವ್ರಿಗೆ ತಗಂತಾರೆ, ಓಡಿಸ್ತಾರೆ, ಅವ್ರ ದುಡ್ಡು, ಅವ್ರ ಬಂಡವಾಳ. ಅದು ಟ್ರಾಫಿಕ್ ಆದ್ರೆ ಅದು ಸರ್ಕಾರ ನೋಡ್ಕೋಬೇಕು. ಹಂಗೆ ನಾನು ಅವ್ರಿಗೆ ಜಾಡ್ಸದ್ನಲ್ಲ, ಹಂಗೆ ನಾನು ನಿಮ್ಗೂ ಹೇಳ್ತಾ ಇದ್ದೀನಿ, ಬೈಕೇ ಓಡಿಸಂಗಿಲ್ಲ ಅಂತ ನೀವ್ ಹೇಳಂಗಿಲ್ಲ. ನಮ್ ಕಡೆಯಿಂದ ನಮ್ದು ಒಂದು ಇದೆಯಲ್ಲ ಸರ್. ಕರೆಕ್ಟ್, ನೀವ್ ಅದನ್ನ ಹೇಳ್ತೀರಾ. ಅವ್ರು ಅವಾಗ ನನ್ನ ಕಡೆಯಿಂದ ಇದೊಂದು ಇದೆಯಲ್ಲ ಸರ್ ಅಂತ ಅವ್ರು ಹೇಳ್ತಾರೆ. ನಮ್ಗೆ ತುಂಬಾ ಪ್ರಾಬ್ಲಮ್ ಇದೆ ಸರ್. ಈಗ ಆಟೋ ತಗೊಂಡು ಇಎಂಐ ಅದನ್ನ ಹೇಳಿ, ನಿಮ್ ಪ್ರಾಬ್ಲಮ್ಸ್ ಹೇಳಿ. ನಿಮ್ ಪ್ರಾಬ್ಲಮ್ಸ್ ಸರ್ಕಾರದ ಮುಂದೆ ಹೇಳಿ. ಇಎಂಐ ಕಟ್ಟಾಗ ಆಗ್ತಾ ಇಲ್ಲ. ಎಷ್ಟಿದೆ ಇಎಂಐ? 12,000 12,000 ಇಎಂಐ ರೀ. ರಾಜ್ಯ ಸರ್ಕಾರದವರು ಯಾವತ್ತಾದ್ರೂ ನಾವು ಆ ಗ್ಯಾರಂಟಿ ಕೊಡ್ತಾ ಇದೀವಿ, ಈ ಗ್ಯಾರಂಟಿ ಕೊಡ್ತಾ ಇದೀವಿ, ಭೂ ಗ್ಯಾರಂಟಿ ಕೊಡ್ತಾ ಇದೀವಿ, ಮಣ್ಣು ಮಸಿ ಹೇಳಿದ್ರಿ. ಅದೇ ಆಟೋ ಡ್ರೈವರ್ಸ್, ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಫಸ್ಟ್ ಬಂದು ನಿಂತ್ಕೊಳ್ಳೋದೇ ಆಟೋ ಡ್ರೈವರ್ಸ್. ಅವ್ರಿಗೇನಾದ್ರೂ ನೀವು ಕಿಂಚಿತ್ತಾದ್ರೂ ಒಂದು ಯೋಜನೆ, ಆಟೋದವರಿಗೆ ಅಂತ ಒಂದು ನಯ ಪೈಸಾ ಯೋಜನೆ, ತಿಂಗಳಿಗಿಷ್ಟು ಅಂತ ಕೊಟ್ಟಿದಾರಾ? ಮಾತಾಡಿ ಸರ್, ಅದನ್ನ ಮಾತಾಡಿ. ಆತರ ಏನು ಕೊಟ್ಟಿಲ್ಲ, ಯಾವ ಸ್ಕೀಮು ಇಲ್ಲ, ಯಾವ್ದಿಲ್ಲ. ನಾವು ದುಡಿದ್ರೆ ಇವತ್ತು ದುಡಿದ್ರೆ ನಮ್ಮ ಮನೆ ಸಂಸಾರ ನಡೀತಾರೆ, ಇಲ್ಲಾಂದ್ರೆ ಏನಿಲ್ಲ. ಯಾವ ಸರ್ಕಾರ ನಮ್ಗೆ ಹೆಲ್ಪ್ ಮಾಡ್ತಾರೆ? ಯಾವ ಸರ್ಕಾರ ನಿಮ್ಗೆ ಹೆಲ್ಪ್ ಮಾಡ್ತಾರೆ? ಸರ್ ನಮಸ್ಕಾರ, ನಿಮ್ಮ ಹೆಸರು? ಐಡಿ ಕಾರ್ಡ್ ಹಾಕೊಂಡ್ಬಿಟ್ಟಿದ್ರಿ ಏನು? ಸರ್ ಅಕ್ಬರ್ ಅಂತ. ಅಕ್ಬರ್ ಅವ್ರ ಹೇಳ್ರಿ, ಏನ್ ನೀವು ಆಟೋ ಸಂಘದ ಏನಾರು ಅಧ್ಯಕ್ಷರ ಅಥವಾ ಉಪಾಧ್ಯಕ್ಷರ, ಕಾರ್ಯದರ್ಶಿಗಳ? ಸಮಿತಿಗೆ ಇದೀವಿ, ಅಧ್ಯಕ್ಷ ಆಗಿದ್ರು ನಮ್ಮ ರಾಜಣ್ಣ ಅಂತ. ಈಗ ಆಗ್ತಾ ಇರೋದು ರಾಪಿಡೋಗೋಸ್ಕರ ಪ್ರತಿಯೊಬ್ಬರಿಗೆ ಕಷ್ಟ ಆಗಿದೆ, ನಿಮ್ಗೂ ಗೊತ್ತಾಗಿದೆ ಸರ್. ಬಹಳ ಜನ ಸತ್ತೋಗಿದ್ದಾರೆ, ಅದ್ನಲ್ಲಿ ಯಾರು ಧ್ವನಿ ಎತ್ತಾ ಇಲ್ಲ. ನಾವು ಒಂದು ಅಂಬೇಡ್ಕರ್ ಸಂಘಟನೆ, ನಮ್ಮ ರಾಜ್ಯ ಅಧ್ಯಕ್ಷ ಅವರು ರಾಜಣ್ಣ ಅಂತ ನಾವು ಒಂದು ಹೋರಾಟ ಏನೇ ಅಂದ್ರೆ ಕೇಳ್ತೀವಿ ಅಂದ್ರೂ ನಮ್ಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತೀವಿ ಸರ್. ಅದು ನ್ಯಾಯ ಪ್ರಕಾರ ಅವ್ರು ನಡ್ಕೊಂಡ್ರು ಸಾಕು ಸರ್ ನಮ್ಗೆ. ಆಯ್ತು ರೀ, ನೀವು ನ್ಯಾಯ ಕೇಳ್ತಾ ಇದೀರಿ, ನಿಮ್ಗೆ ಹೊಟ್ಟೆ ಮೇಲೆ ಹೊಡಿತಾವ್ರಿ ಅಂತ ಹೇಳ್ತಿದ್ರಿ. ನಮ್ಗೆ 100 ರೂಪಾಯಿ ಆಗ್ತಿದ್ ಬಿಸ್ನೆಸ್ ಇವತ್ತು 50 ರೂಪಾಯಿ ಇಳಿದೈತೆ ಅಂತ ಹೇಳ್ತಿದ್ರಿ. ನಾನೆಲ್ಲ ಒಪ್ಕೋತೀನಿ. ಕೆಲವರು ಬೇಡ ಅಂತವ್ರೆ, ಕೆಲವರು ಎಲ್ಲ ಬೋರ್ಡ್ ಹಾಕೊಂಡ್ ಬನ್ನಿ ಹೇಳ್ತಾವ್ರೆ, ಎಲ್ಲ ಕೇಳ್ತಿದ್ದೀನಿ. ನೀವು ನಾನು ಆಟೋ ಡ್ರೈವರ್ನ ಕೇಳೋಕ್ಕಿಂತ ಮುಂಚೆ ನಿಮ್ಮನ್ನ ಜವಾಬ್ದಾರಿಯುತವಾಗಿ ನೀವು ಯಾವ್ದೋ ಒಂದು ಈ ಸಂಘದಲ್ಲಿ ಇದೀರಾ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಾನು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಕೊಡಬೇಕು. ಕೊಡ್ತೀರಾ? ಆತ್ಮಸಾಕ್ಷಿಯಿಂದ ಕೊಡಬೇಕು. ಹೌದು ಸರ್, ಕೊಡ್ತೀನಿ. ನೀವು ವಿರೋಧಿಸಿ ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡಿ ಆರ್ಟಿಕಲ್ ಫ್ರೀಡಮ್ ಆಫ್ 19 ಆಯ್ತಾ, ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆಯ್ತಾ, ಅದು ನಿಮಗಿದೆ. ಆದ್ರೆ ಯಾರೋ ಒಬ್ಬನ್ನ ಅಡ್ಡ ಹಾಕೊಂಡು ಅವನ ಮೇಲೆ ಹಲ್ಲೆ ಮಾಡಿ, ಅವನ್ನ ತೇಜೋವಧೆ ಮಾಡಿ, ಕೆಟ್ಟ ಬೈದು, ನೀವೇ ಆಟೋ ಡ್ರೈವರ್ಸ್ ಅವ್ರನ್ನ ಬುಕ್ ಮಾಡಿ ಇಲ್ಲಿ ಬಂದ್ ಕೂಡಲೇ ಅಡ್ಡ ಹಾಕೊಂಡು ಹಲ್ಲೆ ಮಾಡೋದು ಸರಿನಾ? ಇಲ್ಲ ಸರ್, ತಪ್ಪದು. ಅದನ್ನ ವಿರೋಧಿಸ್ತೀರಾ? ಆತರ ಮಾಡ್ತಿರೋ ಆಟೋ ಡ್ರೈವರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಅದು ಪ್ರತಿಯೊಬ್ಬರಿಗೆ ನಾವು ಚಾಲಕರಿಗೆ ಒಂದೇ ಮಾಹಿತಿ ಹೇಳೋದು, ದಯವಿಟ್ಟು ಯಾರೋ ಹೋರಾಟ ಮಾಡ್ತಾ ಇದಾರೋ ಅವ್ರಿಗೆ ಸಾಥ್ ಕೊಡ್ಬೇಕು. ಅದು ಬಿಟ್ಟು ಯಾರನ್ನ ಡ್ರೈವರ್ಗೆ, ನಮ್ಮ 2 ವೀಲರ್ ಬೈಕ್ಸ್ ಅವ್ರಿಗೆ ಹೋರಾಟ ಮಾಡೋದು, ಹೊಡಿಯೋದು, ಬಡಿಯೋದು ಬಹಳ ತಪ್ಪಾಗತ್ತೆ. ನಮ್ ಕಡೆಯಿಂದ ಅದು ಆಬ್ಜೆಕ್ಷನ್ ಇದೆ ಸರ್.
ತೃಪ್ತಿ ಕಣಪ್ಪ, ಈಗ ನನ್ನ ಮನಸ್ಸಿಗೆ ತೃಪ್ತಿ. ನೀವು ಮಾಡ್ತಿರೋದೆಲ್ಲ ಸರಿ, ಆದ್ರೆ ಹಲ್ಲೆ ಮಾಡ್ತಾ ಇರೋದು ನಿಜವಾಗ್ಲೂ ನಾನು ಜರ್ನಲಿಸ್ಟ್ ಆಗಿ ಹೇಳ್ತಾ ಇದೀನಿ, ಅದು ತಪ್ಪು. ಸರಿನಾ ಸರ್? ಸರಿನಾ ಅದು? ಸರಿ ಇಲ್ಲ ಸರ್, ಅದು ಯಾರೋ ಮಾಡ್ತಾರಂದ್ರೆ ನಾವೆಲ್ಲ ಮಾಡಕ್ ಅಲ್ಲ, ಈಗ ನಿಮ್ ಮುಖಾಂತರ ಸಂದೇಶ ಪಾಸ್ ಮಾಡ್ತಾ ಇದೀವಿ ನಾವ್ ಇವಾಗ. ತಪ್ಪು ಸರ್. ಕಾನೂನಿದಾಗ ಒಂದು ವ್ಯಕ್ತಿನ ಹೊಡಿಬೇಕಂದ್ರೆ ಅದು ತಪ್ಪು ಸರ್. ಈಗ ನೋಡಿ ಸರ್, ಈಗ ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀನಿ, ನಮ್ದು ನ್ಯಾಷನಲ್ ಚಾನಲ್. ಇದೇ ಮಾತನ್ನ ನೆನ್ನೆ ಅವ್ರಿಗೂ ಹೇಳಿದೀನಿ, ನಿಮ್ಗೂ ಹೇಳ್ತಾ ಇದೀನಿ. ಎಸ್ ಓಕೆನಾ?